ಶಾಂತಿ. ದಿನಾಂಕ ಆಗಿದೆ 25/7/2025. ಸದಾ ಒಂದೇ ಚಿಂತೆಯಲ್ಲಿ ಇರಿ. ನಾವು ಚೆನ್ನಾಗಿ ಓದಿ ನಮಗೆ ರಾಜತಿಲಕವನ್ನು ಇಟ್ಟುಕೊಳ್ಳಬೇಕಾಗಿದೆ. ವಿದ್ಯೆಯಿಂದಲೇ ರಾಜ್ಯಭಾಗ್ಯ ಸಿಗುತ್ತದೆ. ನಾವು ಲಕ್ಷ್ಮೀನಾರಾಯಣರ ಸಮಾನರಾಗಬೇಕಾಗಿದೆ. ಇದಕ್ಕಾಗಿ ಪುರುಷಾರ್ಥ ಮಾಡಬೇಕು. ಎಂದೂ ಹೃದಯ ವಿದೀರ್ಣರಾಗಬಾರದು, ಏಕೆಂದರೆ ಈ ವಿದ್ಯೆಯು ಬಹಳ ಸಹಜವಾಗಿದೆ. ಯಾರು ಚೆನ್ನಾಗಿ ಓದುವರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುವರು. ಓದದೇ ಇರುವವರು ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ವಿದ್ಯೆಗಾಗಿಯೇ ಶ್ರೀಮಂತವನ್ನು ಸಿಗುತ್ತದೆ. ಮಹಿಮೆ ಇರುವುದೇ ಒಬ್ಬ ತಂದೆಗೆ, ಮತ್ತಾರೂ ವಾಸ್ತವದಲ್ಲಿ ಮಹಿಮಾ ಯೋಗ್ಯರಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆಯಾಗಿದ್ದಾರೆ. ಅವರಿಂದಲೇ ಶ್ರೇಷ್ಠ ಪದವಿ ಸಿಗುತ್ತದೆ. ಶಿವತಂದೆಯು ನಮಗೆ ಓದಿಸುತ್ತಾರೆಂದು ನೀವು ತಿಳಿದುಕೊಂಡಿದ್ದೀರಿ. ಯಾರು ಚೆನ್ನಾಗಿ ಓದುವರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುವರು. ಓದದೇ ಇರುವವರು ಪದವಿ ಪಡೆಯಲು ಸಾಧ್ಯವಿಲ್ಲ. ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುವರೋ ಅವರೇ ರಾಜತಿಲಕವನ್ನು ಪಡೆಯುವರು. ನಾವು ಸಹ ಈ ಲಕ್ಷ್ಮೀನಾರಾಯಣರಂತೆ ಆಗಬೇಕೆಂದು ತಮ್ಮಲ್ಲಿ ಉಲ್ಲಾಸವಿರಬೇಕು. ಈ ವಿದ್ಯೆಯೇ ಇಂತಹದ್ದಾಗಿದೆ. ಹಾಸಿಗೆಯ ಮೇಲೆ ಮಲಗಿದ್ದರೂ ಓದಬಹುದು, ವಿದೇಶದಲ್ಲಿದ್ದರೂ ಓದಬಹುದು, ಮನೆಯಲ್ಲಿದ್ದರೂ ಓದಬಹುದು. ಇಷ್ಟು ಸಹಜ ವಿದ್ಯೆಯಾಗಿದೆ. ಈಗ ನೀವು ಪತಿತರಾಗಿದ್ದೀರಿ. ಇದು ಕಲಿಯುಗಿ ತಮೋಪ್ರಧಾನ ಪ್ರಪಂಚವಾಗಿದೆ. ತಾವೀಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ತಮೋಪ್ರಧಾನ ಆತ್ಮರು ಹಿಂತಿರುಗಿ ಮನೆಗೆ ಹೋಗಲು ಸಾಧ್ಯವಿಲ್ಲ. ತಂದೆಯೇ ಜ್ಞಾನಸಾಗರನಾಗಿದ್ದಾರೆ. ಆದರೆ ಅವರಿಗೆ ಯಾವ ಜ್ಞಾನವಿದೆ ಎಂದು ಯಾರಿಗೂ ತಿಳಿದಿಲ್ಲ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಚರಿತ್ರೆ ಭೂಗೋಳವನ್ನು ಬೇಹದ್ದಿನ ತಂದೆಯೇ ತಿಳಿಸುತ್ತಾರೆ. ತಂದೆಯು ಹೇಳುತ್ತಾರೆ, ಮಕ್ಕಳೇ, ತಮಗಾಗಿ ತಾವೇ ಪುರುಷಾರ್ಥ ಮಾಡಿ ರಾಜಧಾನಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ವಿದ್ಯೆಯಿಂದ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ಸಿನಿಮಾ ನೋಡುವವರು ಅಪವಿತ್ರರಾಗುವ ಪುರುಷಾರ್ಥವಂತೂ ಖಂಡಿತ ಮಾಡುತ್ತಾರೆ. ಇಲ್ಲಂತೂ ಏನೆಲ್ಲವೂ ಆಗುತ್ತಿದೆ, ಅದರಲ್ಲಿಯೇ ಖುಷಿ ಎಂದು ಮನುಷ್ಯರು ತಿಳಿಯುತ್ತಾರೆ. ಆದರೆ ಅದೆಲ್ಲವೂ ದುಃಖಕ್ಕಾಗಿ ಆಗಿದೆ. ಈ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು. ದುಃಖವಾಗಲಿ ಅಶಾಂತಿಯಾಗಲಿ ಇರುವುದಿಲ್ಲ. ಇಲ್ಲಂತೂ ಮನೆ ಮನೆಯಲ್ಲಿಯೂ ಅಶಾಂತಿ, ದೇಶ ದೇಶದಲ್ಲಿ ಅಶಾಂತಿ ಇದೆ. ಯಾವಾಗ ಒಂದು ರಾಜ್ಯ ಒಂದೇ ಧರ್ಮವಿತ್ತೋ ಆಗ ವಿಶ್ವದಲ್ಲಿ ಶಾಂತಿ ಇತ್ತು. ಪತ್ರಿಕೆಗಳಲ್ಲಿಯೂ ನೀವು ಹಾಕಬಹುದು, ಭಾರತದಲ್ಲಿ ಇವರ ರಾಜ್ಯವಿದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು. ಕೊನೆಗೊಂದು ದಿನ ಅವಶ್ಯವಾಗಿ ತಿಳಿದುಕೊಳ್ಳುವರು. ಕೆಲವರು ತಂದೆಯನ್ನು ಮಿಲನವೂ ಮಾಡಿಲ್ಲ, ಆದರೂ ತಂದೆ ನೆನಪಿನಲ್ಲಿಯೇ ಪ್ರಾಣ ಬಿಡುತ್ತಾರೆ. ಅಂತಹವರದು ಸಹ ಒಳ್ಳೆಯ ಪದವಿಯಾಗುತ್ತದೆ, ಏಕೆಂದರೆ ಬಹಳ ನೆನಪು ಮಾಡುತ್ತಾರೆ. ತಮಗಾಗಿ ಸ್ವಯಂ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ವಿದ್ಯೆಯಿಂದ ಸ್ವಯಂ ರಾಜತಿಲಕವನ್ನು ಕೊಟ್ಟುಕೊಳ್ಳಬೇಕಾಗಿದೆ. ಜ್ಞಾನದ ಖಡ್ಗದಲ್ಲಿ ನೆನಪಿನ ಹರಿತವನ್ನು ತುಂಬಿಸಬೇಕು. ನೆನಪಿನಿಂದಲೇ ಬಂಧನಗಳನ್ನು ಕಳೆಯಬೇಕಾಗಿದೆ. ಎಂದೂ ಕೊಳಕು ಸಿನಿಮಾ ನೋಡಿ ತಮ್ಮ ಸಂಕಲ್ಪಗಳನ್ನು ಅಪವಿತ್ರ ಮಾಡಿಕೊಳ್ಳಬಾರದು. ಲೌಕಿಕವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿಕೊಂಡು ಸರ್ವ ಬಲಹೀನತೆಗಳಿಂದ ಮುಕ್ತವಾಗುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಭವ. ಯಾರು ಮಾಸ್ಟರ್ ಸರ್ವಶಕ್ತಿವಾನ್ ಜ್ಞಾನಪೂರ್ಣ ಆತ್ಮಗಳಿದ್ದಾರೆಯೋ ಅವರು ಎಂದೂ ಯಾವುದೇ ಬಲಹೀನ ಅಥವಾ ಸಮಸ್ಯೆಗಳಿಗೆ ವಶೀಭೂತರಾಗುವುದಿಲ್ಲ. ಯಾವುದಾದರೂ ಲೌಕಿಕ ವ್ಯವಹಾರ ನಿಮಿತ್ತ ಮಾತ್ರ ಮಾಡುತ್ತಾ ಅಲೌಕಿಕ ಕಾರ್ಯ ಸದಾ ಸ್ಥಿತಿಯಲ್ಲಿದ್ದಾಗ ಯಾವುದೇ ಪ್ರಕಾರದ ಮಾಯಾವಿ ವಿಕಾರಗಳಿಗೆ ವಶೀಭೂತ ವ್ಯಕ್ತಿಯ ಸಂಪರ್ಕದಿಂದ ಸ್ವಯಂ ವಶೀಭೂತರಾಗುವುದಿಲ್ಲ. ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡುವುದಕ್ಕಾಗಿ ಯಾವುದೇ ಮಾತನ್ನು ನೋಡುತ್ತಾ ಕೇಳುತ್ತಾ ಸೆಕೆಂಡ್ನಲ್ಲಿ ಫುಲ್ ಸ್ಟಾಪ್ ಇಡುವ ಅಭ್ಯಾಸ ಮಾಡಿ. ಸಂಕಲ್ಪ ಸಮಯ ಶಕ್ತಿ ಅದರಲ್ಲಿಯೇ ಖರ್ಚು ಆಗುತ್ತಿರುವುದು. ಆದ್ದರಿಂದ ಈಗ ವ್ಯರ್ಥ ರಚನೆಯ ಬರ್ತ್ ಕಂಟ್ರೋಲ್ ಮಾಡಿ. ಆಗ ಬೇಹದ್ದಿನ ಸೇವೆಯ ನಿಮಿತ್ತರಾಗಲು ಸಾಧ್ಯ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21